ಕಾಲೇಜಿನಿಂದ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ನನ್ನ ಭಾವ ಹೇಳಿ ನನ್ನನ್ನು ಯಾವುದೋ ಮನೆಗೆ ಕರೆದುಕೊಂಡು ಹೋಗಿ ನನ್ನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡಿದ. ಇದರಿಂದ ನನ್ನ ಮೈಮೇಲೆ ಕಚ್ಚಿದ ಗಿಂಡಿದ ಗುರುತುಗಳಾಗಿ ಮೈಯೆಲ್ಲ ಕೆಂಪಗಾಯಿತು. ಅವನು ಅಷ್ಟೇ ಸಾಲುವುದಿಲ್ಲ ಅಂತ ನನ್ನನ್ನು ಹಾಸಿಗೆ ಮೇಲೆ ಬೆತ್ತಲಾಗಿಸಿ ಮುದ್ದಾಡಿದ. ನನಗೂ ಕೂಡ ತುಂಬ ಇಷ್ಟ ಭಾವ ಎಂದರೆ. ಅದಕ್ಕೆ ನಾನು ಕೂಡ ಅವನ ಜೊತೆ ಮೈಮರೆತೆ. ಮುಂದೆ ನನ್ನ ಹೆಸರು ಕಾಮಿನಿ. ನಾನು ಇರುವುದು ಹಳ್ಳಿಯಲ್ಲಿ. ನನಗೆ ಒಬ್ಬಳು ಅಕ್ಕ ಇದ್ದಾಳೆ. ಅವಳು ಪೇಟೆಯಲ್ಲಿ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ. ನಾನು ಇಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ದೇನೆ. ಅಪ್ಪ ಅಮ್ಮ ನನ್ನನ್ನು ಬೇಸರಕ್ಕೆ ಇಟ್ಟುಕೊಂಡಿದ್ದಾರೆ. ನಾನು ಕೂಡ ಅಕ್ಕನ ಜೊತೆ ಹೊರಟು ಹೋಗುತ್ತೇನೆ ಅಂತ ಹೇಳಿದ್ದಕ್ಕೆ ಅಪ್ಪ ಅಮ್ಮ ಒಪ್ಪಿಲ್ಲ. ಒಮ್ಮೊಮ್ಮೆ ಅಕ್ಕನನ್ನು ನೋಡಿದರೆ ಅವಳು ಪೇಟೆಯಲ್ಲಿ ಇರುತ್ತಾಳೆ, ಒಳ್ಳೆಯದನ್ನು ತಿನ್ನುತ್ತಾಳೆ, ಒಳ್ಳೆಯ ಜಾಗಕ್ಕೆ ಹೋಗುತ್ತಾಳೆ, ಪಿಕ್ಚರ್ಗೆ ಹೋಗುತ್ತಾಳೆ ಅಂತ ಅವಳನ್ನು ನೋಡಿದರೆ ಹೊಟ್ಟೆ ಉರಿ ಬರುತ್ತದೆ. ಅಕ್ಕ ತುಂಬ ಸುಂದರವಾಗಿದ್ದಾಳೆ ನನಗಿಂತ. ಅದಕ್ಕೆ ನನ್ನ ಮಾವನ ಮಗ ಅವಳಿಗೆ ಲವ್ ಲೆಟರ್ ಬರೆದುಕೊಟ್ಟ. ಆದರೆ ನನಗೆ ತಿಳಿಯದೆ ನಾನೇ ಅದನ್ನು ಓದಿದೆ. ನನಗೆ ಲವ್ ಲೆಟರ್ ಬರೆದಿರುವುದು ಅಂದುಕೊಂಡು ನಾನು ಖುಷಿಪಟ್ಟೆ. ಪದೇ ಪದೇ ಲವ್ ಲೆಟರ್ ಕೊಡುತ್ತಿದ್ದ. ನಾನು ಅದನ್ನು ಅಕ್ಕನಿಗೆ ಕೊಡುತ್ತಿರಲಿಲ್ಲ. ಬದಲಿಗೆ ನಾನೇ ಅದನ್ನು ಓದುತ್ತಿದ್ದೆ. ನಂತರ ಖುಷಿಪಟ್ಟು ನನ್ನ ಬ್ಯಾಗಿನಲ್ಲಿ ಇಟ್ಟುಕೊಳ್ಳುತ್ತಿದ್ದೆ. ನನ್ನ ಗೆಳತಿ ಸೀಮಾಳಿಗೆ ಈ ವಿಷಯವನ್ನು ಹೇಳಿದಾಗ ಅವಳು ಕೂಡ ಖುಷಿಪಟ್ಟಳು. ಕೊನೆ ಪಕ್ಷ ನಿನ್ನನ್ನು ಇಷ್ಟಪಡುವ ಒಂದು ಹುಡುಗ ನಿನಗೆ ಸಿಕ್ಕಿದ್ದಾನೆ ಅಂತ. ನಾನು ಖುಷಿಯ ಅಲೆಯಲ್ಲಿ ತೇಲುತ್ತಿದ್ದೆ. ಅವನು ನನ್ನನ್ನು ಅಂಗಡಿಗೆ ಕರೆದುಕೊಂಡು ಹೋಗಿ ವಿಧವಾದ ತಿಂಡಿಗಳನ್ನು ತೆಗೆದುಕೊಡುತ್ತಿದ್ದ. ವಿಧವಾದ ಬಳೆಗಳನ್ನು ಬಟ್ಟೆಗಳನ್ನು ತೆಗೆದುಕೊಡುತ್ತಿದ್ದ. ಅವನ ಪ್ರಕಾರ ಅವನಿಗೆ ಅಕ್ಕ ಬೇಕು ಅಷ್ಟೆ. ಆದರೆ ನನಗೇನು ಗೊತ್ತು, ಜೀವನದಲ್ಲಿ ಮೊದಲ ಬಾರಿ ಒಂದು ಹುಡುಗ ಈ ರೀತಿ ಇವೆಲ್ಲವನ್ನು ತಂದುಕೊಟ್ಟಿದ್ದು. ಅದಕ್ಕಾಗಿ ನಾನು ಖುಷಿಪಟ್ಟೆ. ನನಗೆ ಅವನು ನನಗೆ ಕೊಟ್ಟ ಪ್ರೇಮಪತ್ರ ಅಕ್ಕನಿಗೆ ಕೊಡಬೇಕು ಅನ್ನುವುದು ತಿಳಿದಿರಲಿಲ್ಲ. ಆದರೆ ನಾನು ಪ್ರತಿ ಪ್ರೇಮಪತ್ರವನ್ನು ನನ್ನ ಅಕ್ಕನಿಗೆ ಕಳಿಸುತ್ತಿದ್ದೇನೆ ಅಂತ ಅಂದುಕೊಂಡು ಆ ರೀತಿ ಮಾಡುತ್ತಿದ್ದ. ನಾನು ತುಂಬ ಅದೃಷ್ಟ ಮಾಡಿದ್ದೆ ಇಂಥ ಅಕ್ಕನನ್ನು ಪಡೆಯಲು. ಇಂದು ನನ್ನ ಮಾವನ ಮಗ ಕಿರಣ್ ಕೇಳಿಬಿಟ್ಟ, ನಿನ್ನ ಅಕ್ಕನಿಗೆ ಪ್ರೇಮಪತ್ರ ಕೊಟ್ಟ ಅಂತ. ಅದಕ್ಕೆ ನಾನು ಯಾವ ಪತ್ರ, ಅದನ್ನು ನನಗೆ ಕೊಟ್ಟಿದ್ದಲ್ಲವೇ ಅಂದೆ. ಅವನು ನಗುತ್ತಾ, ನಿನ್ನ ಮುಖವನ್ನು ನೋಡಿದೆಯಾ ಕನ್ನಡಿಯಲ್ಲಿ? ನಿನ್ನ ಮತ್ತು ನನ್ನ ವಯಸ್ಸೆಷ್ಟು? ನಿನ್ನ ಅಕ್ಕ ಸುಂದರಿ, ಎಷ್ಟು ಸುಂದರವಾಗಿದ್ದಾಳೆ. ಅವಳಿಗೆ ಕೊಡೋದೆ ನಾನು ನಿನಗೆ ಪ್ರೇಮಪತ್ರ ಕೊಡಲಿ ಅಂತ ಚೆನ್ನಾಗಿ ನಗುತ್ತಾ ಹೊರಟು ಹೋದ. ತಮಾಷೆ ಮಾಡುತ್ತಾಳೆ ಅಂತ. ನಂತರ ಏನಾಯಿತು ಅಂತ ತಿಳಿದಿಲ್ಲ. ಅಪ್ಪ ಅಮ್ಮನ ಬಳಿ ನನ್ನ ಅತ್ತೆ ಮಗ ಕಿರಣ್ ಮತ್ತು ಅವರ ಅಪ್ಪ ಅಮ್ಮ ಬಂದಿದ್ದರು. ಸಡಗರ ತಿಳಿದು ಖುಷಿಯಾಯಿತು. ವಿಷಯ ತಿಳಿದಾಗ ದುಃಖವಾಯಿತು. ನನ್ನ ಅಕ್ಕ ಮತ್ತು ನನ್ನ ಮಾವನ ಮಗ ಕಿರಣ್ ಇಬ್ಬರ ಎಂಗೇಜ್ಮೆಂಟ್. ನನಗೆ ಕೊಟ್ಟಿದ್ದ ಪ್ರೇಮಪತ್ರವನ್ನು ನನ್ನ ಅಮ್ಮ ತೆಗೆದು ನೋಡಿ ನಂತರ ಕಿರಣ್ಗೆ ಫೋನ್ ಮಾಡಿ ವಿಷಯ ಕೇಳಿದ್ದಾರೆ. ಕಿರಣ್ ಆಗ ಎಲ್ಲ ವಿಷಯವನ್ನು ವಿವರವಾಗಿ ಹೇಳಿದ್ದಾರೆ. ಅವರು ಹೇಳಿರುವುದು, ಈ ಪತ್ರಗಳನ್ನು ನಾನು ಕೊಟ್ಟಿರುವುದು ನಿಮ್ಮ ದೊಡ್ಡ ಮಗಳಿಗೆ ಕೊಡು ಅಂತ. ಅವಳು ನೋಡಿದರೆ ಎಲ್ಲ ಪತ್ರ ನನಗೆ ಅಂತ ತಮಾಷೆ ಮಾಡುತ್ತಾಳೆ. ಆಂಟಿ, ನನಗೆ ನಿಮ್ಮ ಮೊದಲ ಮಗಳು ತುಂಬ ಇಷ್ಟ. ಅವಳನ್ನು ಕೊಟ್ಟು ಮದುವೆ ಮಾಡಿದರೆ ಎಲ್ಲ ಖರ್ಚು ಹಾಕಿ ಮದುವೆ ನಾವೇ ಮಾಡಿಕೊಳ್ಳುತ್ತೇವೆ. ನಿಮಗೆ ಯಾವುದೇ ಸಮಸ್ಯೆ ಕೊಡುವುದಿಲ್ಲ ಅಂತ ಹೇಳಿದರು. ಮನೆಯಲ್ಲಿ ವಿಚಾರ ಮಾಡಿದರು. ಏಕೆಂದರೆ ಅಪ್ಪ ಅಮ್ಮ ಸ್ವಲ್ಪ ಕಂಜೂಸ್. ದುಡ್ಡು ಅವರಿಗೆ ಖರ್ಚಾಗಬಾರದು. ಈಗ ಮದುವೆ ಅವನೇ ಮಾಡಿಕೊಳ್ಳುತ್ತೇನೆ, ಅದರಲ್ಲೂ ಯಾವುದೇ ರೀತಿಯ ಒಡವೆ ತೆಗೆಯಬೇಡಿ, ದೇವಸ್ಥಾನದಲ್ಲಿ ಮದುವೆ ಆಗುತ್ತೇನೆ, ಸೀರೆ ಕೂಡ ನಾನೇ ಕೊಡುತ್ತೇನೆ ಅಂತ ಹೇಳಿದ ಮೇಲೆ ಮುಗಿದು ಹೋಯಿತು. ಅಪ್ಪ ಅಮ್ಮ ಅವನ ಮಾತಿಗೆ ಒಪ್ಪಿಕೊಂಡರು. ಇವರು ಮದುವೆಗೆ ಅಂತ ಏನು ತೆಗೆಯುವುದಿಲ್ಲ, ಏನು ಕೊಡುವುದಿಲ್ಲ ಅನ್ನುವುದು ತಿಳಿಯಿತು. ಆದರೆ ಎಂಗೇಜ್ಮೆಂಟ್ ಮಾತ್ರ ಮಾಡಬೇಕು. ಮೊದಲ ಮಗಳು ಅಂತ ಮನೆಯಲ್ಲಿ ಚಪ್ಪರ ಹಾಕಿಸಿ ಎಷ್ಟು ಸಾಧ್ಯವೋ ಅಷ್ಟು ಸಿಂಪಲ್ಲಾಗಿ ಶಾಸ್ತ್ರ ಮಾಡಿ ಮುಗಿಸಿದರು. ನಾನು ತುಂಬ ನೆಮ್ಮದಿಯ ಬದುಕನ್ನು ಸಾಗಿಸುತ್ತಿದ್ದೆ. ಮಾಮ ನನ್ನನ್ನು ಮದುವೆ ಆಗುತ್ತೇನೆ ಅಂತ ಅವನು ನೋಡಿದರೆ ಚಂದಮಾಮ ತೋರಿಸಿದ. ಈಗ ಅವನ ಮುಖವನ್ನು ಕೂಡ ಕಂಡರೆ ನನಗೆ ಆಗುವುದಿಲ್ಲ. ದೂರ ಓಡಿ ಹೋಗುತ್ತಿದ್ದೆ. ಮೋಸ ಮಾಡಿದ ಮೋಸಗಾರ ಅಂತ ಹೇಳಿದೆ. ಅದಕ್ಕೆ ಅವನು
ಏನು ಹೇಳಲು ಬಂದ. ನಾನು ರೂಮಿಗೆ ಓಡಿ ಹೋಗಿ ಬಾಗಿಲನ್ನು ಹಾಕಿಕೊಂಡೆ. ತುಂಬ ಹೊತ್ತು ಬಾಗಿಲು ಹೊಡೆದ. ದಿನಗಳು ಕಳೆದಂತೆ ನಾನು ಅವನನ್ನು ಮರೆಯಲು ಆರಂಭಿಸಿದೆ. ಅವನ ಮೇಲೆ ಕೋಪ, ಸಿಟ್ಟು ಮತ್ತು ಹಿಂಸೆ ಇದ್ದರೂ ಕೂಡ ಓದುವುದರ ಕಡೆ ಗಮನ ಹರಿಸಿದೆ. ಈಗ 10th ನಾನು ಫಸ್ಟ್ ರ್ಯಾಂಕ್ ತೆಗೆದಿದ್ದೇನೆ. ಎಲ್ಲರೂ ಖುಷಿಪಟ್ಟರು. ಅಕ್ಕ ಭಾವ ಮದುವೆಯಾಗಿ 2 ವರ್ಷವಾಗಿದೆ. ಕಿರಣ್ ಅಕ್ಕನನ್ನು ದೇವಸ್ಥಾನದಲ್ಲಿ ಮದುವೆಯಾದ. ಅವಳಿಗೆ ಮೈತುಂಬ ಒಡವೆ ಹಾಕಿದ. ಪ್ರತಿಯೊಬ್ಬರು ಹೇಳುತ್ತಾರೆ ಕಿರಣ್ ಅಕ್ಕನನ್ನು ತುಂಬ ಪ್ರೀತಿ ಮಾಡುತ್ತಾನೆ ಅಂತ. ಅಕ್ಕ ಹೇಳಿದ ಹಾಗೆ ಅವನು ಕೇಳುವುದು. ನನ್ನ ಅಕ್ಕ ಏನು ಅಷ್ಟೊಂದು ಗಂಡನನ್ನು ಕೇರ್ ಮಾಡುವುದಿಲ್ಲ. ಗಂಡ, ಸಂಸಾರ, ದೇವರು, ಭಕ್ತಿ, ಪೂಜೆ ಇವೆಲ್ಲ ಏನೂ ಇಲ್ಲ. ಅವಳಾಯಿತು, ಅವಳ ಬದುಕಾಯಿತು, ಕೆಲಸವಾಯಿತು, ಕ್ಲಬ್ ಆಯಿತು. ಒಮ್ಮೊಮ್ಮೆ ಅವಳ ಜೀವನವೇ ಚಂದ ಅಂತ ಅನಿಸುತ್ತದೆ. ತುಂಬ ಪಾರ್ಟಿಗಳನ್ನು ಮಾಡುತ್ತಾಳೆ. ಪಾರ್ಟಿಯಲ್ಲಿ ಎಲ್ಲ ಗೆಳೆಯ ಗೆಳತಿಯರನ್ನು ಮೀಟ್ ಮಾಡಿ ಎಂಜಾಯ್ ಮಾಡುತ್ತಾಳೆ. ಬದುಕು ಸುಂದರವಾಗಿದೆ ಅಕ್ಕನದು. ನಾನು ಅಕ್ಕನ ರೀತಿ ಬದುಕನ್ನು ಕಟ್ಟಿಕೊಳ್ಳಬೇಕು, ಆದರೆ ಕಿರಣ್ ರೀತಿ ಹುಡುಗನನ್ನು ಮದುವೆ ಆಗಬಾರದು ಅಂತ ಇದ್ದ ಕೋಪ ಸಂಪೂರ್ಣವಾಗಿ ಹೊರಟು ಹೋಯಿತು. ದೊಡ್ಡವಳಾದಂತೆ ನನಗೂ ಬುದ್ಧಿ ಬರುತ್ತಿದೆ. ನಿಜವಾಗಲೂ ಕಿರಣ್ ರೀತಿ ಹುಡುಗ ಬೇಕು ಸಮಾಜದಲ್ಲಿ ನಾವು ಬದುಕಬೇಕೆಂದರೆ ಅಂತ ಅನಿಸಿತು. ನಾನು ತುಂಬ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಬೇಕು. ಈಗ ಕಾಲೇಜಿಗೆ ಸೇರಿದ್ದೇನೆ. ಇಂಜಿನಿಯರಿಂಗ್ ಫಸ್ಟ್ ಸೆಮ್. ಒಳ್ಳೆಯ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ. ಅದು ಫ್ರೀ ಸೀಟ್. ಬೆಂಗಳೂರಿನಲ್ಲಿ ನಾನು ಹಾಸ್ಟೆಲ್ಗೆ ಹೋಗುವುದರಲ್ಲಿ ರೆಡಿಯಾಗಿದ್ದೆ. ಆದರೆ ಕಂಜೂಸ್ ಅಪ್ಪ ಅಮ್ಮ ನನ್ನನ್ನು ಹಾಸ್ಟೆಲ್ಗೆ ಸೇರಿಸಲು ಹಾಸ್ಟೆಲ್ ಫೀಸ್ ಎಲ್ಲಿ ಕಟ್ಟುತ್ತಾರೆ ಅಲ್ಲವೇ? ಅವರಿಗೆ ನಾನು ಹಾಸ್ಟೆಲ್ಗೆ ಸೇರುವುದು ಇಷ್ಟವಿಲ್ಲ. ಬದಲಿಗೆ ಅಕ್ಕ ಭಾವನ ಮನೆಯಲ್ಲಿ ಇರಬೇಕು. ಅವರ ಮನೆ ತುಂಬ ದೊಡ್ಡದು. ಅಕ್ಕ ಈಗ ಅಲ್ಲಲ್ಲೇ ಹೊರಗಡೆ ಟ್ರಿಪ್ಗೆ ಹೋಗುತ್ತಾಳೆ. ನೀನು ಇದ್ದರೆ ನಿನ್ನ ಭಾವನಿಗೆ ಅಡಿಗೆ ಮಾಡಿಕೊಡಬಹುದು ಅಂತ. ನನಗೆ ಮೊದಲು ತುಂಬ ದಿನಗಳ ಕಾಲ ಕಿರಣ್ ಮೇಲೆ ಬೇಸರ ಮಾಡಿಕೊಂಡಿದ್ದೆ. ಅವಳನ್ನು ಅವನು ಪ್ರೀತಿ ಮಾಡುವುದರಲ್ಲಿ ತಪ್ಪಿಲ್ಲ. ಅಷ್ಟಲ್ಲದೆ ಅವಳು ಇಂಡಿಪೆಂಡೆಂಟ್. ತನ್ನ ಅನ್ನ ತಾನೇ ತಿನ್ನುತ್ತಾಳೆ. ಅವಳು ಸರ್ವಗುಣ ಸಂಪನ್ನೆ. ಭಾವ ಎಷ್ಟು ಇಷ್ಟಪಡುತ್ತಾರೆ ಅಕ್ಕನನ್ನು. ನಾನು ಕೂಡ ನನ್ನ ಅಕ್ಕನನ್ನು ತುಂಬ ಇಷ್ಟಪಡುತ್ತೇನೆ. ತಂಗಿಗಾಗಿ, ಅವಳಿಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ಅವಳಿಗೆ ನಾನೆಂದರೆ ಪ್ರಾಣ. ಅವಳು ಕೂಡ ತುಂಬ ಹಠ ಮಾಡಿದಳು. ನೀನು ನಮ್ಮ ಮನೆಯಲ್ಲಿ ಇರಬೇಕು. ಕಿರಣ್ ಭಾವ ಕೂಡ ಪದೇ ಪದೇ ಫೋನ್ ಮಾಡಿ ಹೇಳಿದರು. ನಿನಗೆ ಅಂತ ಒಂದು ರೂಮ್ ಬಿಟ್ಟು ಬಿಡುತ್ತೇವೆ. ನಿನ್ನ ಪ್ರೈವಸಿಗೆ ತೊಂದರೆ ಮಾಡುವುದಿಲ್ಲ. ಮನೆಯಲ್ಲಿ ಅಡುಗೆ ಮಾಡಲು ಕೂಡ ಕೆಲಸದವರು ಇದ್ದಾರೆ. ನಿನಗೆ ಇಷ್ಟ ಬಂದ ಅಡುಗೆಯನ್ನು ಕೇಳಿ ಮಾಡಿಸಿಕೊಂಡು ತಿನ್ನು. ಯಾವುದೇ ಒಂದು ಚಿಕ್ಕ ಕೆಲಸ ಮಾಡಬೇಡ. ನಿನ್ನನ್ನು ರಾಣಿಯಂತೆ ನೋಡಿಕೊಳ್ಳುತ್ತೇವೆ ಅಂತ ಹೇಳಿದರು. ಮನೆಗೆ ಹೋದೆ. ನನಗೆ ತುಂಬ ನಾಚಿಕೆ ಆಗುತ್ತಿದೆ ಅವರ ಮನೆಗೆ ಹೋಗಲು. ಆದರೆ ನನ್ನ ಪರಿಸ್ಥಿತಿ ಹೋಗಲೇಬೇಕು. ಯಾವುದೇ ರೀತಿಯ ದಾರಿ ಇಲ್ಲ. ಎಲ್ಲ ದಾರಿ ಮುಚ್ಚಿ ಹೋಗಿದೆ. ಚೆನ್ನಾಗಿ ನಾನು ಸೈಲೆಂಟಾಗಿರಲು ಅಭ್ಯಾಸ ಮಾಡಿಕೊಳ್ಳುತ್ತಿದ್ದೆ. ಆದರೆ ಸೈಲೆಂಟಾಗಿ ನನಗೆ ಇರಲು ಬರುವುದಿಲ್ಲ. ಮೊದಲು 2 ದಿನ ಮಂಕಾಗಿ ಇದ್ದೆ. ನಂತರ ಎಲ್ಲರ ಜೊತೆ ತುಂಬ ಮಿಂಗಲಾದೆ. ನನಗೆ ಇನ್ನೊಬ್ಬರ ಮನೆಯಲ್ಲಿ ಇರುವುದು ತುಂಬ ಡಿಸ್ಕಂಫರ್ಟ್ ಆಗುತ್ತದೆ, ಕಷ್ಟವಾಗುತ್ತದೆ ಅಂತ ನಂತರ ತಿಳಿಯಿತು. ಹಾಸ್ಟೆಲ್ನಲ್ಲಿ ಸೇಫ್ಟಿ ಇರುವುದಿಲ್ಲ. ಊಟ ಕೂಡ ಚೆನ್ನಾಗಿ ಇರುವುದಿಲ್ಲ. ಆದರೆ ಇಲ್ಲಿ ಎಲ್ಲ ಚೆನ್ನಾಗಿರುತ್ತದೆ. ನಾನು ಎಂಥ ಹುಡುಗಿ ಅಂತ ನನ್ನನ್ನು ನಾನು ಬೈದುಕೊಳ್ಳಲು ಆರಂಭಿಸಿದೆ. ಮನೆ ತುಂಬ ಚೆನ್ನಾಗಿದೆ. ಭಾವ ಅಕ್ಕನನ್ನು ಮದುವೆಯಾದ ಮೇಲೆ ಊರಿನಲ್ಲಿದ್ದ ಜಮೀನನ್ನು ಮಾರಿ ಇಲ್ಲಿ ಒಂದು ಸುಂದರವಾದ ಬಂಗಲೆ ಕಟ್ಟಿಸಿದ್ದಾರೆ. ಅದಕ್ಕೆ ಬೇಕಾದ ಕೆಲಸದವರನ್ನು ಕೂಡ ಊರಿನಿಂದಲೇ ಕರೆದುಕೊಂಡು ಬಂದು ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ. ಕಾಲೇಜಿಗೆ ನನ್ನನ್ನು ಭಾವನೆ ಪಿಕ್ ಮಾಡುವುದು, ಕರೆದುಕೊಂಡು ಹೋಗುವುದು, ಬರಬೇಕಾದಾಗಲೂ ಕೂಡ ಅವರೇ ಕರೆದುಕೊಂಡು ಬರುವುದು. ಈ ಮಧ್ಯೆ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆದೆವು. ಅಕ್ಕ ಯಾವುದರ ಬಗ್ಗೆ ಕೇರ್ ಮಾಡುತ್ತಿರಲಿಲ್ಲ. ಅವಳು ಯಾವಾಗಲೂ ಹೊರಗಡೆ ಬ್ಯುಸಿ ಇರುತ್ತಿದ್ದಳು. ಮನೆಗೆ ಬರುತ್ತಿದ್ದುದು ಅವಳು ವಾರಕ್ಕೆ 1 ಬಾರಿ 2 ಬಾರಿ ಅಷ್ಟೇ. ನಕ್ಕು ಬಿಡುತ್ತಿದ್ದಳು. ಅವರ ಪರ್ಸನಲ್ ವಿಷಯ. ನಾನು ಅವರ ಮನೆಗೆ ಬಂದು ಈ ವಿಷಯವನ್ನು ದೊಡ್ಡದು ಮಾಡುವುದು ಸರಿಯಲ್ಲ. ನಾನು ನನ್ನ ಪಾಡಿಗೆ ಓದಿಕೊಂಡು ಸುಮ್ಮನಾದೆ.
ಇಂದು ಮಲಗಿದ್ದೇನೆ, ಆಗಲೇ ಅಕ್ಕ ಭಾವ ಜಗಳ ಮಾಡುತ್ತಿದ್ದಾರೆ. ಅಕ್ಕ ನಿಮಗೆ ಡೈವರ್ಸ್ ಕೊಟ್ಟು ಬಿಡುತ್ತೇನೆ ಅಂತ ಭಾವ ಅಕ್ಕನ ಕಾಲನ್ನು ಹಿಡಿದುಕೊಳ್ಳುತ್ತಿದ್ದಾರೆ. ಅವಳಿಗೆ ಕರುಣೆ ಬರುತ್ತಿಲ್ಲ. ನಾನು ಒಂದು ಭವ್ಯವಾದ ಬದುಕನ್ನು ಕಟ್ಟಿಕೊಳ್ಳೋಣ ಅಂತ ಇದ್ದೆ. ಆದರೆ ಇವರಿಬ್ಬರ ಜಗಳ ಇಷ್ಟಕ್ಕೆ ಮುಗಿದಿಲ್ಲ. ಪ್ರತಿದಿನ ಆಗುತ್ತಿತ್ತು. ಇಂದು ಭಾವ ನನ್ನನ್ನು ಕಾಲೇಜಿಗೆ ಕರೆದುಕೊಂಡು ಹೋಗಬೇಕಾದರೆ ಜೋರಾಗಿ ಅಳಲು ಶುರು ಮಾಡಿದರು. ವಿಷಯ ಕೇಳಿದಾಗ ಏನೂ ಹೇಳಲಿಲ್ಲ. ನಂತರ ತುಂಬ ಭಾರದ ಮನಸ್ಸಿನಲ್ಲಿ ನಾನು ಕಾಲೇಜಿಗೆ ಹೋದೆ. ನಾನು ಅಕ್ಕನನ್ನಾದರೂ ಕೇಳಬಹುದಿತ್ತೇನೋ, ಆದರೆ ಈಗ ಇರುವ ಸಂದರ್ಭದಲ್ಲಿ ಭಾವ ಪ್ರತಿ ವಿಷಯವನ್ನು ಹೇಳುತ್ತಾರೆ. ಒಮ್ಮೊಮ್ಮೆ ಅನಿಸುತ್ತದೆ, ಅಕ್ಕನಿಗೆ ಪ್ರೇಮಪತ್ರ ಕೊಟ್ಟಿದ್ದ ಹುಡುಗ ಇವರೇನ, ನನಗೆ ಕೊಟ್ಟಿದ್ದರೆ ನಮ್ಮಿಬ್ಬರ ಮ್ಯಾಚಿಂಗ್ ತುಂಬ ಚೆನ್ನಾಗಿ ಇರುತ್ತಿತ್ತು ಅಂತ. ನನ್ನ ಕಲ್ಪನೆಯನ್ನು ನೆನೆಸಿಕೊಂಡು ನನಗೆ ನನ್ನ ಮೇಲೆ ಕೋಪ ಬರುತ್ತದೆ. ಆ ಕಡೆಯಿಂದ ಬರಬೇಕಾದಾಗ ಭಾವ ನನ್ನನ್ನು ಮನೆಗೆ ಕರೆದುಕೊಂಡು ಬರದೆ ಯಾವುದೋ ಒಂದು ಮನೆಗೆ ಕರೆದುಕೊಂಡು ಹೋದರು. ಮನೆ ಸ್ವಲ್ಪ ಹೊಸದೆ ಅಂತ ಅನಿಸುತ್ತದೆ, ಸುಂದರವಾಗಿದೆ. ಭಾವ ಇಲ್ಲಿ ಏಕೆ ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ, ನನಗೆ ಇಂದು ಮೂಡ್ ಸರಿ ಇಲ್ಲ ಬೆಳಗಿನಿಂದ ಅಂತ ಹೇಳಿದರು. ನಂತರ ಇಬ್ಬರು ಯಾವುದೋ ಒಂದು ಮೂವಿಯನ್ನು ನೋಡುತ್ತಿದ್ದೆವು. ನಾನು ಭಾವನಿಗೆ ಇಷ್ಟವಾದ ಕಾಫಿ ಮಾಡಿಕೊಟ್ಟೆ. ಸ್ವಲ್ಪ ಫ್ರೆಶ್ ಆಗಿ ಬರೋಣ ಅಂತ ಬಾತ್ರೂಮ್ಗೆ ಹೋದೆ. ಆದರೆ ಅಲ್ಲಿ ಜಿರಳೆ ಇದ್ದಿದ್ದನ್ನು ನೋಡಿ ಬಂದು ಭಾವನನ್ನು ನಾನು ತಬ್ಬಿಕೊಂಡೆ. ಭಾವ ನನ್ನನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದರು. ಆದರೆ ಅವರು ನನಗೆ ಮಾಡಿದ ಸಮಾಧಾನ ಒಂದು ರೀತಿ ಅವರ ಮೇಲೆ ಆಕರ್ಷಣೆ ಬೆಳೆಯಲು ನನಗೆ ಸಹಾಯವಾಯಿತು. ನಾನು ಜೋರಾಗಿ ಅವರನ್ನು ದೂರ ತಳ್ಳಿದೆ. ನಾನು ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಬೇಕು. ಈ ರೀತಿ ಭಾವನ ಜೊತೆ ಸರಸ ಸಲ್ಲಾಪ ಮಾಡಿದರೆ ಮದುವೆ ಆಗುವ ಹುಡುಗನಿಗೆ ಹೇಗೆ ಮುಖ ತೋರಿಸಲಿ ಅನ್ನುವ ಅರಿವು ಬಂತು. ಭಾವನ ಮೇಲೆ ನನಗೆ ಆಕರ್ಷಣೆ ಚಿಕ್ಕಂದಿನಿಂದ ಇದ್ದಿದ್ದೆ, ಈಗ ಅದು ಇನ್ನೂ ಜಾಸ್ತಿ ಆಗುತ್ತಿದೆ. ಯಾವುದಾದರೂ ಪಿಜಿಗೆ ಹೋಗಬೇಕು ಅಂತ ಯೋಚಿಸುತ್ತಿದ್ದೆ. ನಂತರ ಹೊರಗಡೆಯಿಂದ ಊಟ ತರಿಸಿಕೊಂಡು ನಾನು ಮತ್ತು ಭಾವ ತಿಂದೆವು. ಮನೆಗೆ ಹೋಗೋಣ ಅಂದಾಗ ಭಾವ ಸ್ವಲ್ಪ ತಣ್ಣಗಾದರು. ಅಕ್ಕನನ್ನು ನೆನೆಸಿಕೊಂಡು ಅಳುತ್ತಿದ್ದಾರೆ. ಕಾರಣ ಕೇಳಿದ್ದಕ್ಕೆ ಅಕ್ಕ ಮದುವೆಗಿಂತ ಮುಂಚೆ ಬೇರೆ ಹುಡುಗನನ್ನು ಪ್ರೀತಿ ಮಾಡುತ್ತಿದ್ದಳು. ನನಗೆ ತಿಳಿಯದೆ ಮದುವೆ ಆದ ಮೇಲೆ ಅವಳು ನಾನು ಕಟ್ಟಿದ್ದ ತಾಳಿಯನ್ನು ಕಿತ್ತೆಸೆದು ಅವನ ಜೊತೆ ತಾಳಿ ಕಟ್ಟಿಸಿಕೊಂಡು ಸಂಸಾರ ಮಾಡುತ್ತಿದ್ದಾಳೆ. ಅವಳು ನೀನು ಇಲ್ಲೇ ಇದ್ದೀಯಾ ಅಂತ ಬಂದಿರುವುದು. ಡೈವರ್ಸ್ ಕೊಡಲೇಬೇಕು ನೀನು ಅಂತ ಡೈವರ್ಸ್ ಪೇಪರ್ ಇಟ್ಟು ಹೋಗಿದ್ದಾಳೆ. ಮನೆಗೆ ಹೋದರೆ ಸೈನ್ ಮಾಡು ಅಂತ ಹಠ ಮಾಡುತ್ತಾಳೆ ಅಂತ ಭಾವ ಅಳುತ್ತಾ ಕುಳಿತರು. ಅವರ ಮುಗ್ಧತೆಯನ್ನು ನೆನೆದು ನನಗೆ ದುಃಖವಾಯಿತು. ಏಕೆಂದರೆ ಹೆಂಡತಿ ಇನ್ನೊಬ್ಬನ ಜೊತೆ ಸಂಸಾರ ಮಾಡುತ್ತಿದ್ದಾಳೆ. ಮತ್ತೆ ಇನ್ಯಾಕೆ ಇವರು ತಡ ಮಾಡುತ್ತಿರುವುದು? ಡೈವರ್ಸ್ ಕೊಟ್ಟು ಬಿಡಬೇಕಲ್ಲವೇ ಅಂತ ಯೋಚಿಸಿದೆ. ಆದರೆ ಇವರ ಪ್ರೀತಿ ಆಳವಾದದ್ದು ಅಂತ ಅವರ ಪ್ರೀತಿಗೆ ಸೋತು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವರು ಕೂಡ ತಬ್ಬಿಕೊಂಡರು ಅಷ್ಟೆ. ಅರೆ ಕ್ಷಣದಲ್ಲಿ ಇಬ್ಬರು ಬೆತ್ತಲಾಗಿ ಹಾಸಿಗೆ ಮೇಲೆ ಒಬ್ಬರ ದೇಹದ ಮೇಲೆ ಇನ್ನೊಬ್ಬರು ಆಕ್ರಮಣ ಮಾಡಿದೆವು. ಅವರು ನನ್ನ ಎದೆಗಳನ್ನು ಕಚ್ಚಲು ಆರಂಭಿಸಿದರು. ಇದರಿಂದ ಬಂದ ಹಾಲನ್ನು ಕುಡಿಯಲು ಉತ್ಸಾಹ ತೋರಿದರು. ನಾನು ಭಾವ ಅಂತ ಅಂದುಕೊಂಡಿಲ್ಲ. ನನ್ನ ಬಾಳ ಸಂಗಾತಿ ಇವರು ಅಂತ ಭಾವಿಸಿದ್ದೇನೆ. ಅವರು ಕೂಡ ಅಷ್ಟೆ. ನನ್ನ ತುಟಿಗೆ ಮುತ್ತನ್ನು ಕೊಡಲು ಆರಂಭಿಸಿದರು. ಜೀವನಯಾತ್ರೆ ಹೇಗಿದ್ದರೂ ನಾನು ಭಾವನ ಕೈ ಬಿಡುವುದಿಲ್ಲ ಅನ್ನುವ ಭಾವನೆ ಬಂತು. ಇಬ್ಬರು ಬೆತ್ತಲಾಗಿ ಒಬ್ಬರನ್ನೊಬ್ಬರು ಕಚ್ಚಿಕೊಂಡು ಮಲಗಿದ್ದೆವು. ಎಚ್ಚರವಾದಾಗ ಬೆಳಿಗ್ಗೆ 9 ಆಗಿತ್ತು. ಭಾವ ಸ್ವಲ್ಪ ಕಸಿವಿಸಿಕೊಂಡರು. ನನ್ನ ಕೈಯನ್ನು ಹಿಡಿದುಕೊಂಡು ಕ್ಷಮೆ ಕೇಳಿದರು. ಆಗ ನಾನು ಹೇಳಿದೆ, ಕೇವಲ ಕ್ಷಮಿಸುವಂಥ ತಪ್ಪು ಮಾಡಿಲ್ಲ ನೀವು, ನನ್ನನ್ನು ಮದುವೆ ಆಗಲೇಬೇಕು ಅಂತ. ಆಗ ಭಾವನ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಯಿತು. ಅವರ ಬಾಯಿಂದ ಏನೋ ಶಬ್ದ ಬರುವುದರಲ್ಲಿ ಇತ್ತು, ಆದರೆ ಬರಲಿಲ್ಲ. ಆಗ ತಿಳಿಯಿತು ಭಾವ ಅಕ್ಕನನ್ನು ಮರೆಯುತ್ತಿದ್ದಾರೆ ಅಂತ. ನಂತರ ಅವರು ನನ್ನನ್ನು ಗಟ್ಟಿಯಾಗಿ ಅವರ ಬಾಹುಗಳಲ್ಲಿ ಬಂಧಿಸಿ ಪುನಃ ನನ್ನ ತುಟಿಗೆ ಮುತ್ತು ಕೊಟ್ಟರು. ಅಂದರೆ ಅವರು ನಿನ್ನನ್ನು ನಾನು ಮದುವೆ ಆಗುತ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ ಅಂತ ನನಗೆ ಅನಿಸಿತು. ನಾನು ತುಂಬ ಅದೃಷ್ಟವಂತೆ. ಚಿಕ್ಕಂದಿನ ನನ್ನ ಪ್ರೇಮ
ಮರಳಿ ನನಗೆ ಈಗ ಸಿಗುತ್ತಿದೆ. ಮನೆಗೆ ಇಬ್ಬರು ತುಂಬ ಖುಷಿಯಿಂದ ಹೋದೆವು. ಅಕ್ಕ ಮನೆಯಲ್ಲಿ ಇದ್ದಳು. ಭಾವ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದ ತಕ್ಷಣ ಅವಳು ಇನ್ನು ಮೇಲೆ ನನಗೂ ಮತ್ತು ನಿನಗೂ ಯಾವುದೇ ಸಂಬಂಧವಿಲ್ಲ, ನನ್ನ ತಂಗಿಯನ್ನು ನಾನು ಕರೆದುಕೊಂಡು ಹೋಗುತ್ತೇನೆ ಅಂತ ನನ್ನ ಕೈಯನ್ನು ಹಿಡಿದುಕೊಂಡಳು. ಆಗ ನಾನು ಹೇಳಿದೆ, ನೀನು ಎಷ್ಟು ಕರೆದರೂ ನಾನು ಬರುವುದಿಲ್ಲ ಅಂತ. ಆಗ ಅವಳು ನನ್ನನ್ನು ತುಂಬ ತೀಕ್ಷ್ಣವಾಗಿ ನೋಡಿದಳು. ನನ್ನ ಮುಖದ ಭಾವನೆ, ನನ್ನ ಕೂದಲು, ನನ್ನ ಬಟ್ಟೆಯನ್ನು ನೋಡಿ ಅವಳಿಗೆ ಅರ್ಥವಾಯಿತು. ಯಾವುದೇ ವಿರೋಧ ಮಾಡಲಿಲ್ಲ. ಯಾವುದೇ ವಿರೋಧ ಮಾಡದೆ ವಿಷಯ ಏನು ಅಂತ ಕೇಳದೆ ಹೋದಳು. ಇವಳು ಅಂತ ದುಃಖವಾಯಿತು. ಆದರೆ ಹಿಂದೆಯಿಂದ ಬಂದು ನನ್ನ ಭಾವ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಕೆನ್ನೆಗೆ ಮುತ್ತು ಕೊಟ್ಟ. ನಾನು ಕೂಡ ಅವರನ್ನು ತಬ್ಬಿಕೊಂಡೆ. ಒಂದು ಹೊಸದಾದ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಸ್ವಲ್ಪ ಸಮಯಕ್ಕೆ ಅಪ್ಪ ಅಮ್ಮನಿಗೆ ಅಕ್ಕ ಮತ್ತು ಭಾವನ ಎಲ್ಲ ವಿಷಯವನ್ನು ವಿವರಿಸಿ ಹೇಳಿದೆ. ಅವರು ಮೊದಲು ಬೇಸರ ಮಾಡಿಕೊಂಡರು. ನಂತರ ಅಮ್ಮ ಹೇಳಿದಳು, ನೀನೇ ಮದುವೆ ಆಗಿಬಿಡು, ಅವನನ್ನು ನಿನಗೇಗಿದ್ದರೂ ಅವನು ಇಷ್ಟ ಅಲ್ಲವೇ? ಚಿಕ್ಕಂದಿನಲ್ಲಿ ಅವನು ಕೊಡುವ ಪ್ರೇಮ ಪತ್ರವನ್ನು ನೀನು ತೆಗೆದುಕೊಂಡು ಖುಷಿ ಪಡುತ್ತಿದ್ದೆ. ನಿನ್ನಲ್ಲೂ ಕೂಡ ಪ್ರೇಮ ಶುರುವಾಗಿತ್ತು, ಅದು ನನಗೆ ತಿಳಿದಿತ್ತು. ಆದರೆ ಕಿರಣ್ ಹುಡುಗ ಅಂತ ತಿಳಿದಿರಲಿಲ್ಲ. ನಮ್ಮ ಮೊದಲ ಮಗಳು ನಿನ್ನ ಭಾವ ಕಿರಣ್ಗೆ ಮೋಸ ಮಾಡಿದ್ದಾಳೆ. ನೀನಾದರೂ ಅವನನ್ನು ಮದುವೆಯಾಗಿ ಅವನಿಗೆ ಒಂದು ಸುಂದರವಾದ ಬದುಕನ್ನು ಕೊಡು ಅಂತ ಅಮ್ಮ ಹೇಳಿದಾಗ ನಾನು ಲೌಡ್ ಸ್ಪೀಕರ್ ಆನ್ ಮಾಡಿದ್ದೆ. ಕಿರಣ್ ಕೂಡ ತುಂಬ ಖುಷಿಪಟ್ಟರು. ಇಬ್ಬರು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವ ಆತುರದಲ್ಲಿ ಇದ್ದೇವೆ. ಪುನಃ ನಾವಿಬ್ಬರು ಒಂದಾದೆವು. ಮುಂದೆ ಸಂಸಾರ ತುಂಬ ಚೆನ್ನಾಗಿದೆ. ನನ್ನ ಜೀವನದ ಪ್ರತಿ ಹಂತದಲ್ಲೂ ಉನ್ನತಿ ಸಿಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.